ಮಲೆನಾಡಿನ ಹಣ್ಣು ಪ್ರಿಯರಿಗೊಂದು ಸಿಹಿ ಸುದ್ದಿ. ಜನಪ್ರಿಯ ಹಣ್ಣಿನ ವ್ಯಾಪಾರಿಗಳಾದ ಡಿ ಮಲ್ಕಪ್ಪ ಅಂಡ್ ಸನ್ಸ್ ವತಿಯಿಂದ ದಸರಾ ಮತ್ತು ದೀಪಾವಳಿಯ ಪ್ರಯುಕ್ತ ಬಂಪರ್ ಆಫರ್ಗಳನ್ನು ನೀಡಲಾಗುತ್ತಿದೆ. ಸೆಪ್ಟೆಂಬರ್ 15ರಿಂದ ನವೆಂಬರ್ 2ರವರೆಗೆ ಮಾತ್ರ ಈ ವಿಶೇಷ ಆಫರ್ ಲಭ್ಯ. ನಮ್ಮಲ್ಲಿ ಪ್ರತಿ 500 ರೂಪಾಯಿಗಳ ಮೇಲ್ಪಟ್ಟ ಹಣ್ಣುಗಳ ಖರೀದಿಗೆ ಸಿಗಲಿದೆ ಒಂದು ಲಕ್ಕಿ ಕೂಪನ್. ಲಕ್ಕಿ ಡ್ರಾನ ವಿಜೇತರಿಗೆ ಸಿಗಲಿದೆ ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಲ್ಯಾಪ್ಟಾಪ್, ಮೊಬೈಲ್ ಹಾಗೂ ಸ್ಮಾರ್ಟ್ ವಾಚ್ಗಳು. ನವೆಂಬರ್ 11ರಂದು ಲಕ್ಕಿ ಡ್ರಾ ವಿಜೇತರನ್ನ ಘೋಷಣೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಿ ಮಲ್ಕಪ್ಪ ಅಂಡ್ ಸನ್ಸ್, ಎಪಿಎಂಸಿ ಯಾರ್ಡ್, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9141134972. ನಮ್ಮ ಸಂಸ್ಥೆಯ ವಿಳಾಸವನ್ನು ತಲುಪಲು ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. चामुंडेश्वरी माता की ओम श्री शिवाय नमः। स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ಶಾಸಕರು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಇವರು ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಮ್ಮೆಲ್ಲರಿಗೂ ಸಲ್ಲಿಸಿದರು. ಶಂಕರನಾಥ್, ದೇವರಾಜ್, ವನಿತಾ ವಾಸು ಇವರು ಮುಖ್ಯ ಭೂಮಿಕೆಯಲ್ಲಿದ್ದರು. 1990ರಲ್ಲಿ ಅಂಬರೀಶ್, ದೇವರಾಜ್ ಹಾಗೂ ವನಿತಾ ವಾಸು ಅವರ ವಿಭಿನ್ನ ಯೋಚನೆಯ ವಿಭಿನ್ನ ಅನುಭವವುಳ್ಳ ಚಲನಚಿತ್ರವನ್ನ ನೀಡಿ ಫಿಲ್ಮ್ ಫೇರ್ ಪುರಸ್ಕಾರ ಹಾಗೂ ರಾಜ್ಯ ಪ್ರಶಸ್ತಿಗಳನ್ನ ಕನ್ನಡ ಚಲನಚಿತ್ರಕ್ಕೆ ಕೊಟ್ಟಂತಹ ಧೀಮಂತ ಇಂದು ನಮ್ಮ ಶಿವಮೊಗ್ಗ ದಸರಾವನ್ನ ಉದ್ಘಾಟಿಸ್ತಾ ಇದ್ದಾರೆ. ಹಾಗೆಯೇ ಬರೀ ಚಲನಚಿತ್ರವನ್ನ ನಿರ್ದೇಶಿಸಿದ್ದಲ್ಲದೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೆ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನ 2011ರಲ್ಲಿ ನೀಡಿದ್ದಾರೆ. 13ನೆಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಏಷ್ಯಾ ಸಿನೆ ಸ್ಪರ್ಧೆಯಲ್ಲಿ 2022ರಲ್ಲಿ ನಿರ್ಣಾಯಕರಾಗಿ ಭಾಗಿಯಾಗಿದ್ದಾರೆ. 69ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಮತ್ತೊಮ್ಮೆ 2021ರಲ್ಲಿ ನಿರ್ಣಾಯಕರಾಗಿ ಭಾಗಿಯಾಗಿದ್ದಾರೆ. ಚಲನಚಿತ್ರದ ಅನೇಕ ಆಯಾಮಗಳಲ್ಲಿ ಇವರು ಕೆಲಸವನ್ನ ಮಾಡಿದ್ದಲ್ಲದೆ ಅದರ ಅನೇಕ ಅಂಕಣಕಾರರಾಗಿ, ಮಾಹಿತಿಗಾರರಾಗಿ ಕಾರ್ಯಾಗಾರಗಳನ್ನ ನಡೆಸ್ತಾ ಚಲನಚಿತ್ರ ಕನ್ನಡ ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಈ ವರ್ಷ ದಸರಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ. ಅದೇ ರೀತಿ ಪೂರಕವಾಗಿ ಆ ಚಾಮುಂಡಿ ದೇವಿಯನ್ನ ಇಲ್ಲಿ ಕೋಟೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ವರ್ಷ ಯಾರು ಚುನಾಯಿತ ಬಾಡಿ ಇಲ್ಲದೆ ಇರೋದ್ರಿಂದ ನಾವು ಅಧಿಕಾರಿಗಳೇ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಹಾಗೂ ಸಂಸದರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಒಂದು ಮಾರ್ಗದರ್ಶನದ ಮೇಲೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ದಸರಾ ಅಂದರೆ ನಮಗೆಲ್ಲ ಗೊತ್ತಿರೋ ನಮಗೆಲ್ಲ ನೆಚ್ಚಿನ ಒಂದು ಹಬ್ಬ.
10 ತಲೆಯ ರಾವಣನನ್ನ ರಾಮನು ಸಂಹರಿಸಿರೋ ಒಂದು ಗುಡ್ ಓವರ್ ಈವಲ್, ಒಳ್ಳೆತನ ಯಾವಾಗಲೂ ಜಯಿಸ್ತಿದೆ ಅಂತ ಒಂದು ಪ್ರತೀತಿ. ಹಾಗೆ ಆ ದೇವಿ ಚಾಮುಂಡೇಶ್ವರಿ ದುರ್ಗಾದೇವಿ ವಿವಿಧ ರೂಪಗಳಲ್ಲಿ ಏನು ಕೆಟ್ಟದಿರುತ್ತಲ್ಲ ರಾಕ್ಷಸರನ್ನ ಸಂಹರಿಸಿ ಒಂದು ವಿಜಯ ಬೇರಿಯನ್ನು ಬಾರಿಸಿರೋದೊಂದು ಪ್ರತೀತಿ. ನಾವು ನೋಡೋದಾದರೆ ಸಾರ್ವಜನಿಕರು ಈ ಒಂದು ಹಬ್ಬ ಆಚರಿಸೋದು ಆ್ಯಕ್ಚುಲಿ ಕಾರಣ ಏನು ಅಂದರೆ, ಎಲ್ಲ ಒಂದು ಬೆಳೆದು ಮಾರಾಟ ಮಾಡಿ ಕೈಗೆ ಕಾಸು ಬಂದಿರುತ್ತೆ, ಖರೀಫ್ ಕ್ರಾಪ್ ಎಲ್ಲ ಮಾರಾಟ ಮಾಡಿ, ಭತ್ತ ಮಾರಾಟ ಮಾಡಿ ಕೈಗೆ ಒಂದೆರಡು ದುಡ್ಡು ಬಂದಿರುತ್ತೆ. ಆವಾಗ ಒಂದು ಹಬ್ಬವನ್ನು ಆಚರಿಸಬೇಕಂತ ಹೇಳಿ ನಮ್ಮೆಲ್ಲ ಒಂದು ಸ್ಥಳೀಯವಾಗಿ ಎಲ್ಲ ಗ್ರಾಮಗಳಲ್ಲಿ ದೇವರನ್ನ ಒಂದು ಹಬ್ಬ ಹರಿದಿನ ರೂಪದಲ್ಲಿ ಆಚರಿಸ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಹಬ್ಬ ಉತ್ಸವ ಈ ಎಲ್ಲ ವಿಷಯಗಳಿಂದ ತುಂಬಿಕೊಂಡಿದೆ. ಅಂದರೆ ಪ್ರತಿ ತಿಂಗಳು ಒಂದಿಲ್ಲ ಒಂದು ರೀತಿ ಒಂದೊಂದು ವಿಧದಲ್ಲಿ ಒಂದೊಂದು ಆಯಾಮದಲ್ಲಿ ಆಚರಿಸ್ಕೊಂಡು ಬರುವಂಥ ಒಂದು ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ಕಾರಣಗಳಿವೆ, ಯಾವುದು ಸುಮ್ಮನೆ ಇಲ್ಲ. ಈಗ ಮಾಡ್ತಾ ಇರುವ ಈ ಹಬ್ಬದ ಆಚರಣೆ ಉತ್ಸವ ಇದು ಯಾವುದು ಸುಮ್ಮನೆ ಮಾಡುವಂಥದ್ದಲ್ಲ. ಇದರ ಹಿಂದೆ ಭಾಳ ಒಂದು ಉತ್ತಮ ಉದ್ದೇಶ ಇರುತ್ತೆ. ಈ ದಸರಾ ಈ ತಿಂಗಳು ಅಂದರೆ ಅಶ್ವಯುಜದಲ್ಲಿ ನಡೆಯಬೇಕಾದಂಥ ಈ ದಸರಾ ಭಾರತದಾದ್ಯಂತ ಎಲ್ಲ ಕಡೆ ಆಗುತ್ತೆ. ಆದರೆ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ನಡೆದರೂ ಕೂಡ ಅದರ ಉದ್ದೇಶ ಒಂದೇ ಇರುತ್ತೆ. ಅಂದರೆ ಉತ್ತರದಲ್ಲಿ ರಾಮ ರಾವಣ ಈ ರೀತಿ ಒಂದು ಪಾಸಿಟಿವ್ ನೆಗೆಟಿವ್ ಸಕಾರಾತ್ಮಕ ನಕಾರಾತ್ಮಕ ಈ ಭಾವಗಳಿಂದ ತುಂಬಿಕೊಂಡಿರುತ್ತೆ. ಅದೇ ರೀತಿ ಪೂರ್ವಕ್ಕೆ ದುರ್ಗೆ ಮತ್ತು ರಾಕ್ಷಸರು, ಅದೇ ರೀತಿ ದಕ್ಷಿಣಕ್ಕೆ ನಮ್ಮಲ್ಲಿ ಚಾಮುಂಡೇಶ್ವರಿ ರಾಕ್ಷಸರು, ಹೀಗೆ ಪಾಸಿಟಿವ್ ನೆಗೆಟಿವ್ ಈ ಥರದ ಈ ಸಂಘರ್ಷ ಏನಿದೆ ಇದನ್ನು ಒಂದು ರೂಪ ರಂಗ ರೀತಿಯಲ್ಲಿ ನಮ್ಮಲ್ಲಿ ಇದನ್ನು ಆಚರಣೆಗೆ ತಂದಿದ್ದಾರೆ. ಅಂದರೆ ಇಲ್ಲಿ ಎರಡು ರೀತಿಯಲ್ಲಿದೆ. ಒಂದು ನಮ್ಮ ಪಂಚೇಂದ್ರಿಯದಿಂದ ಅನುಭವಿಸುವಂಥದ್ದು ಮತ್ತು ಬಾಹ್ಯ ಹೊರಗಡೆ ಜಗತ್ತಿನ ಒಂದು ಉತ್ಸವ. ಎರಡನೇದ್ದು ನಮ್ಮ ಒಳಗಡೆನೇ ಇರುವಂಥ ಜಗತ್ತು, ನಮ್ಮ ಒಳಗಡೆ ಇದ್ದಂಥ ಅದಕ್ಕೂ ಕೂಡ ಪಂಚೇಂದ್ರಿಯಗಳಿದೆ, ಅದು ಅನುಭವಕ್ಕೆ ಸಿಗುವಂಥದ್ದು. ಅದಕ್ಕೆ ಈ ಬಾಹ್ಯ ಅಂದರೆ ಹೊರಗಡೆ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಇದರಿಂದ ಅದು ಪ್ರೇರಿತ ಆಗಿ ಅಥವಾ ಅದರಿಂದ ನಾವು ಗುಣಗಳನ್ನು ಬೆಳವಣಿಗೆ ಮಾಡಿಸಿಕೊಳ್ಳುವಂಥ ಒಂದು ಉದ್ದೇಶ. ನವರಾತ್ರಿ ಈ 9 ದಿನ ತಾಯಿಯ ಪೂಜೆಯನ್ನು ಮಾಡಿ ಕೊನೆಯ ದಿನ ದಸರಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುವ ಮುಖಾಂತರ ನಮ್ಮ ಕಮಿಷನರ್ ಮಾತಾಡ್ತಾ ಹೇಳ್ತಾ ಇದ್ರು, ಕವಿತಾ ಅವರು, ಫಸ್ಟ್ ಲಕ್ಷ್ಮೀ ಪೂಜೆ ಆಮೇಲೆ ಸರಸ್ವತಿ ಪೂಜೆ ಅಂತ ಹೇಳ್ತಾ ಇದ್ರು. ಏನಮ್ಮ ಫಸ್ಟ್ ಲಕ್ಷ್ಮೀ ಬರಲ್ಲ ಆಮೇಲೆ ಸರಸ್ವತಿ ಪೂಜೆ ಮಾಡೋಣ ಅಂತೇಳಿ ಹೇಳ್ತಾ ಇದ್ರು. ಈ ರೀತಿ ನಮಗೆ ಏನೇನು ಸದ್ಭಕ್ತರಿಗೆ ದೇವರಿಂದ ತಾಯಿಯಿಂದ ಆ ಚಾಮುಂಡೇಶ್ವರಿಯಿಂದ ಏನೇನು ನಮಗೆ ಅನ್ಸುತ್ತೆ, ಪ್ರಕೃತಿ ಸಮೃದ್ಧಿಯಿಂದ ಮಳೆಯಾಗಿ ರೈತರ ಮುಖದಲ್ಲಿ ಸಂತೋಷ ಕಾಣ್ತಾ ಇದೀವಿ, ಅವ್ರ ಮುಖದಲ್ಲಿ ನೆಮ್ಮದಿ ಸಂತೋಷ ಇದ್ರೆ ಎಲ್ಲ ವ್ಯಾಪಾರ ಇನ್ನೊಂದು ಎಲ್ಲದೂ ಕೂಡ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ದೇವರಿಂದ ಒಳ್ಳೆ ಒಡನ ಕೃಪೆ ಆಗಿದೆ. ಹಿರಿಯರ ಒಂದು ಪಿತೃಪಕ್ಷವನ್ನ ಮುಗಿಸ್ಕೊಂಡು ನಿನ್ನೆ ಅಮಾವಾಸ್ಯೆಯನ್ನ ಮುಗಿಸ್ಕೊಂಡು ಹಿರಿಯರ ಎಡೆಯನ್ನ ಇಟ್ಟು ಇವತ್ತಿಂದ ದೇವಿ ಕಾರ್ಯ ನಾವೆಲ್ಲರೂ ಕೂಡ ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ ಆ ದೇವಿಯ ಒಂದು ಕಾರ್ಯದಿಂದ ಎಲ್ಲ ಭಕ್ತರು ಕೂಡ ನೆಮ್ಮದಿ, ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯ ಒಂದು ಶಕ್ತಿ ದೇವರು ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂತ ಈ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಅನೇಕ ಗೊಂದಲಗಳಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿದ್ವಿ ನಾವು.
ಸ್ವಲ್ಪ ಕಸಿವಿಸಿ ಆರ್ಥಿಕದ ಮುಗ್ಗಟ್ಟು ಹೇಗೆ ಎದುರಿಸೋದು ಅಂಥೇಳಿ ಕಮಿಷನ್ರು ನಾವು ರೆವಿನ್ಯೂ ಸೆಕ್ಷನ್ ಅಧಿಕಾರಿಗಳು ಒಟ್ಟಿಗೆ ಕೂತಾಗ ಒಟ್ಟು ಸ್ವಾಗತ ಸಮಿತಿ ಕೂತಾಗ ಒಂದಷ್ಟು ಸಂಗತಿಗಳನ್ನು ಯೋಚನೆ ಮಾಡಿದ್ವಿ. ಅವಾಗ ಯಾಕೆ ಯೋಚನೆ ಮಾಡ್ತೀವಿ ಮುಂದಕ್ಕೆ ಹೋಗೋಣ ಅಂಥೇಳಿ ಸಹಕಾರ ಕೇಳೋಣ ಅಂತ ಹೇಳಿ ಯೋಚನೆ ಮಾಡಿದಾಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸುಂದರೇಶ್ ಅವರಿಗೆ ನಾನು ದೂರವಾಣಿ ಮೂಲಕ ಮಾತಾಡಿದೆ. ಯಾವಾಗಲೂ ಮೈಸೂರು ಮೊದಲನೇ ಸ್ಥಾನದಲ್ಲಿದ್ದೆ, ಶಿವಮೊಗ್ಗ ಎರಡನೇ ಸ್ಥಾನದಲ್ಲಿರುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಆದ್ರೆ ಮೈಸೂರಿಗೆ ಮುಂದಕ್ಕೆ ಹೋಗಬಾರ್ದು ನಾವು ಅಂತ ತೀರ್ಮಾನ ಮಾಡಿದ್ರು ನಾವೇನೆ. ಮೈಸೂರಿಗೆ ಯಾಕಂದ್ರೆ ಅದು ಆಗಲ್ಲ, ಅದು ವಿಶ್ವವಿಖ್ಯಾತಿ ಅದು. ಹಾಗಾಗಿ ನಾವು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ಒಂದು ಶಿವಮೊಗ್ಗದ ಹೆಸರನ್ನ ಯಾವುದೇ ಕಾರಣಕ್ಕೂ ವಾಪಸ್ ಹಿಂದಕ್ಕೆ ಹೋಗ್ಬಾರ್ದು. ಎರಡಿದ್ದು ಒಂದಾಗಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೋದು, ಆದ್ರೆ ಮೂರನೇದಕ್ಕೆ ಹೋಗ್ಬಾರ್ದು ಅಂತ ಯೋಚನೆ ಮಾಡಿದಾಗ ನಮಗೆ ಕಣ್ಮುಂದೆ ಬಂದಿದ್ದು ಸುಂದರೇಶ್ ಅವರೇ. ಅವ್ರಿಗೆ ಮಾತಾಡಿದ್ವಿ, ವಿದ್ಯುತ್ ದೀಪ ಅಲಂಕಾರದೊಳಗಡೆ ನಾವು ಯಾವತ್ತೂ ಕೂಡ ಯಶಸ್ಸನ್ನ ಕಾಣ್ತಾ ಇದ್ದೀವಿ. ಶಿವಮೊಗ್ಗದ ಒಟ್ಟು ಈ ಒಂದು ಚಟುವಟಿಕೆ ಈ ಬಾರಿ ನೀವು ಸಹಕಾರ ಕೊಡಬೇಕು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಂತ ಹೇಳಿದಾಗ ಅತ್ಯಂತ ಸಂತೋಷದಿಂದ ಒಪ್ಪಿ ಆ ಕಾರ್ಯಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರಾದಂಥ ಸುಂದರೇಶ್ ಅವರು. ಯಾಕೆ ಇವನ್ನೆಲ್ಲ ಹೇಳ್ತಿದ್ದೀನಿ ಅಂತೇಳಿ ಈ ಬಾರಿ ಅದೇ ಪರಿಸ್ಥಿತಿ ಇದ್ದಿತ್ತು ನಮಗೆ. ಯಾಕಂದ್ರೆ ಚುನಾಯಿತ ಪ್ರತಿನಿಧಿಗಳಿಲ್ಲ, ಚುನಾಯಿತ ಪ್ರತಿನಿಧಿಗಳಿಲ್ಲದಂಥ ಸಂದರ್ಭ. ಈ ಹಿಂದೆ ಕೂಡ ಬಜೆಟ್ ಅಲೋಕೇಶನ್ ಮಾಡ್ಕೊಂಡಿದ್ವಿ ನಾವು, ಆದರೆ ಹೆಚ್ಚುವರಿ ಕಾರ್ಯಕ್ರಮಗಳು ಮಾಡಿದಾಗ ಹಣನೂ ಕೂಡ ಹೆಚ್ಚಬೇಕಾಗಿತ್ತು. ಬಾಡಿಲಿ ಇಟ್ಟು ಅದನ್ನ ಸ್ಯಾಂಕ್ಷನ್ ತಗೊಂಡು ಅದನ್ನ ಕಾನೂನು ಭಾಗದೊಳಗಡೆ ಹೇಗೆ ಕೊಡ್ಬೋದು ಕೊಡಕ್ಕೆ ಅವಕಾಶಗಳು ಅವತ್ತಿತ್ತು. ಆದರೆ ಇವತ್ತು ಬಾಡಿ ಇಲ್ಲದೆ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಒಂದು ಕಡೆಗೆ ಸ್ವಲ್ಪ ಇಕ್ಕಟ್ಟಾಗತ್ತೆ. ಆದರೆ ಇದು ನಾಗರಿಕರ ನಾಡ ಹಬ್ಬ, ಇದು ದಸರಾ, ಇದನ್ನ ಯಾವುದೇ ಕಾರಣಕ್ಕೂ ಕುಂದು ಬರಬಾರ್ದು ಅಂತೇಳಿ ಯೋಚನೆ ಮಾಡಿದಂಥ ನಮ್ಮ ಕವಿತಾ ಮೇಡಮ್. ಕವಿತಾ ಅವರು ಒಂದು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿದಂಥ ಪರಿಣಾಮ ಇವತ್ತು ಈ ದಸರಾ ಇನ್ನೂ ಸ್ವಲ್ಪ ವಿಜೃಂಭಣೆಗೆ ಶಕ್ತಿ ಕೊಟ್ಟಿದೆ. ಹಣ ಇಲ್ಲ ಅಂತೇಳಿ ಯೋಚನೆ ಮಾಡ್ತಿದ್ದೀವಿ, ನೋಡಿ ಹೇಗೆ ದೇವಿ ನಮ್ಮನ್ನ ಮುಂದಕ್ಕೆ ತಗೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಒಟ್ಟು ಕೂತಾಗ ಯೋಚನೆ ಮಾಡಿದ್ವಿ. ಹಣದ ಕೊರತೆ ಬಗ್ಗೆ ಯೋಚನೆ ಮಾಡಿದ್ವಿ. 3 ದಸರಾವನ್ನ ಈ ಬಾರಿ ಜಾಸ್ತಿ ಮಾಡಿದ್ವಿ. ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ಮತ್ತು ಶಿವಮೊಗ್ಗದ ಒಂದು ಹೆಗ್ಗಳಿಕೆ ಇದೆ. ಚಿತ್ರಗಳನ್ನು ನೀಡುವುದರ ಮೂಲಕ ಒಬ್ಬ ಮಾದರಿ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ ಇವರು. ಇಂದಿಗೂ ಕೂಡ ಜನಮಾನಸದಲ್ಲಿ ಇವರು ನಿರ್ದೇಶಿಸಿದಂತಹ ಚಲನಚಿತ್ರಗಳು ಮತ್ತೆ ಮತ್ತೆ ನೋಡುಗರ ಮನಸ್ಸನ್ನ ತೃಪ್ತಿಪಡಿಸುತ್ತೆ. ಬೆಳದಿಂಗಳ ಬಾಲೆ, ನಿಷ್ಕರ್ಷ, ಸ್ಪರ್ಶ ಮುಂತಾದ ಪ್ರತ್ಯರ್ಥ ಚಲನಚಿತ್ರಗಳು ಇಂದಿಗೂ ಕೂಡ ಚಲನಚಿತ್ರವನ್ನ ನೋಡಿದ ಬಳಿಕ ಮತ್ತೆ ಮತ್ತೆ ಕಾಡುವಂತಹ ಚಿತ್ರಗಳು. ಬೆಳದಿಂಗಳ ಬಾಲೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಒಬ್ಬ ಚದುರಂಗ ಆಟಗಾರ, ಹೌದು, ಒಂದು ಜೋರಾಗಿ ನೀವು ಚಪ್ಪಾಳೆಯನ್ನ ಮನಪೂರ್ವಕವಾಗಿ ತೆಗೆದ್ರೆ